ಸೆಂಟರ್ಗೆ ಒಂದು ಶುಭ ದಿನ. ಯಾಕಂದರೆ ಈ ಒಂದು ಉಚಿತ ಹಸುಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಡಿ ಜಿ ಆದ ಶ್ರೀಧರ್ ಸರ್ ಅವರು, ಅದೇ ರೀತಿ ಆಮು ಲಕ್ಷ್ಮಯ್ಯ ಸರು, ನಮ್ಮ ಕೋಲಾರ ಸುಧಾಕರ್ ಸರ್ ಅವರು, ಮತ್ತು ರೋಟ್ರಿ ಮುಲ್ಬಾಲ್ ಸೆಂಟ್ರಲ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು, ಕಾರ್ಯದರ್ಶಿ ಅಂತ ರಘುನಾಥಯ್ಯವರು, ಕೋಲಾರ ನಂದಿನಿ ರೋಟ್ರಿ ಅಧ್ಯಕ್ಷರಾದ ಬೇವಲ್ಲಿ ಶಂಕರನ್ ಅವರು, ಮತ್ತು ಟಿ ಎಸ್ ಶಂಕರನ್ ಅವರು, ಮತ್ತು ಚಂದ್ರಶೇಖರ್ ಸರು, ಮತ್ತು KSP ಪ್ರಭಾಕರ್ ಅವರು, ಮತ್ತು ನಮ್ಮ ಹಿರಿಯರು, ನಮ್ಮ ಮಾರ್ಗಸೂಚಿಯರು ಇಲ್ಲಿ ರೋಟ್ರಿ ಇದರಲ್ಲಿ ರವೀಂದ್ರ ಸರ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರವೀಂದ್ರ ಸರ್ ಅವರು, ಮತ್ತು ಅದೇ ರೀತಿ ನಮ್ಮ KC ಶಂಕರವ್ರ ಸರ್, SVT ಶಂಕರವ್ರ ಸರು, ಮತ್ತು KMS ಶಂಕರವ್ರ ಸರ್, ಮತ್ತು ಶಂಕರ್ ಪ್ರಸಾದ್ ಸರು, ಮತ್ತು KMS ಶಂಕರ್ ಸರು, ಎಲ್ಲರೂ ಮತ್ತು ಎಲ್ಲ ಫಲಾನುಭವಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡ್ತಾ ಇದ್ದಾರೆ. ಯಾಕಂದರೆ ರೋಟ್ರಿ ಮುಲ್ಬಾಲ್ ಸೆಂಟರ್ ಅಂದರೆ ಒಂದು ಹಿಸ್ಟ್ರಿ ಇದೆ ಸರ್. ಹಿಸ್ಟ್ರಿ ಅಂದರೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅದನ್ನು ಎಲ್ಲ ಸದಸ್ಯರು ಬಂದು ಒಂದಾಗಿ ಬಂದು ಆ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಒಂದು ರೋಟ್ರಿ ಅಧ್ಯಕ್ಷ ಆಗಬೇಕು ಅಂತ ನಾವು ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅಂದರೆ ಆ ರೋಟ್ರಿಯಲ್ಲಿ ಏನು ಸೇವೆ ಇದೆ ಅಂತ ಗೊತ್ತಾಗ್ತಾ ಇರೋದು ಇವಾಗ ಗೊತ್ತಾಗ್ತಾ ಇದೆ. ಅದು ನಾನು ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು, 4 ಜನಕ್ಕೆ ಬಡವರಾಗಲಿ ರೈತರಿಗಾಗಲಿ ನನ್ನ ಸೇವೆ ನನ್ನಿಂದ ಸೇವೆ ಆಗಬೇಕು ಅಂತೇಳಿ ಇವತ್ತು ಬರ್ತಾ ಇದ್ದಾರೆ. ಇವತ್ತು ವರ್ಷನೂ ಸದಸ್ಯರು ಜಾಸ್ತಿ ಆಗ್ತಾ ಇದ್ದಾರೆ. ಸುಮಾರು ನೆಕ್ಸ್ಟ್ ಇಯರ್ 26-27ಗೆ ಒಂದು 75 ಸದಸ್ಯರಾಗುವಂಥ ನಿರೀಕ್ಷೆ ಇದೆ. ಒಳ್ಳೆ ಕಾರ್ಯಕ್ರಮ ಬರ್ತದೆ. ಇವತ್ತು ನಮ್ಮ ರೋಟ್ರಿ ಮುಲ್ಬಾಲ್ ಸೆಂಟ್ರಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲದಕ್ಕೆಲ್ಲ ರೋಟ್ರಿ ಇದರಲ್ಲಿ ಒಂದು ಕೊರೋನಾ ಟೈಮಲ್ಲಾಗಲಿ, ಒಂದು ಇದರಲ್ಲಿ ಸರ್ಕಾರಿ ಶಾಲೆಗಳಾಗಲಿ, ರೈತರಿಗಾಗಲಿ, ಬಡವ್ರಿಗಾಗಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಒಂದು ಸ್ಕೂಲ್ಗೆ, ಒಂದು ಆನ್ಲೈನ್ ಟಿವಿಗಾಗಲಿ, ಡೆಸ್ಕ್ಗಳಾಗಲಿ ಎಲ್ಲ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ. ಇನ್ನೊಂದು ನಮ್ಗೆ ಅದೃಷ್ಟ ಅಂದರೆ ನಮ್ಮ DG ಶ್ರೀಧರ್ ಸರ್ ಅವರು ಬಂದಿದ್ದು ನಮ್ಗೆ ಒಂದು ಇದೇನಂದರೆ ಬಡವರಿಗೆ, ತಾಯಂದರಿಗೆ ಒಂದು ಹಸು ವಿತರಣೆ ಕಾರ್ಯಕ್ರಮ ಇಕ್ಕಿದ್ದಾರೆ. ಅದು ಒಳ್ಳೆಯ ಒಂದು ಕಾರ್ಯಕ್ರಮ. ಇದರಲ್ಲಿ ಸುಮಾರು ಇಲ್ಲಿ ನಮ್ಮ ರೋಟ್ರಿ ಭವನ್ ಹತ್ರ ಒಂದು 20 ಹಸುಗಳು ಕೊಟ್ಟಿದ್ವಿ. ಬೇರೆ ಒಂದು 2 ಕಡೆ ಹಾಕಿ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಇದಕ್ಕೆ ಎಲ್ರಿಗೂ ಒಂದು ಬಡವರಿಗೆ ಒಳ್ಳೆಯ ಒಂದು ಕೆಲಸ, ಅವರು ಅವ್ರ ಕುಟುಂಬರು, ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಅವ್ರದ್ದು ಅವ್ರ ಮಕ್ಕಳಿಗೆ ಎಜುಕೇಶನ್ ಮಾಡ್ಸೋಕ್ಕಾಗ್ಲಿ, ಯಾವುದೇ ಒಂದು ತೊಂದರೆ ಆಗದಿರೋ ಅವ್ರಿಗೂ ಒಂದು ಆಧಾರ ಮಾಡ್ದಂಗೆ ಆಯಿತು, ಒಳ್ಳೆ ಕೆಲಸಗಳಾಯಿತು. ಅದೇ ರೀತಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಎಲ್ಲ ಸದಸ್ಯರು ಬಂದು ಇವತ್ತೊಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡಿ, ಅದನ್ನ ಒಂದು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ನಮ್ಮ ಆಮು ಲಕ್ಷ್ಮೀನಾರಾಯಣ ಅವರು ಒಂದು ಮಾತು ಹೇಳ್ತೀನಿ. ಅವರು ಇಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಸರ್ ನಮಗೆ. ಏನು ಅಂದರೆ ಇಲ್ಲಿ ನೀವು ಸರ್ವಿಸ್ ಮಾಡಿ, ನಿಮ್ಮ ರೋಟ್ರಿ ಇದನ್ನು ಕೂಡ ಒಂದು ದೊಡ್ಡದಾಗಿದೆ ಬೆಳೆಸಿ ಚೆನ್ನಾಗಿ ಮಾಡಿ ಅಂತೇಳಿ ಆ ಥರ ಅನೇಕ ದಾನಿಗಳು ಮಾಡಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸಹ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ನಮಗೂ ನಮ್ಮ ಶ್ರೀಧರ್ ಸರ್ ಅವರು ಸಹ ಒಳ್ಳೆ ಕಾರ್ಯಕ್ರಮ ತಂದುಕೊಟ್ಟಿದ್ದಾರೆ. ಒಳ್ಳೆಯವರು ಮಾಡ್ರಿ, ನೀವು ನಾನು ಇಂತೀನಿ ಇನ್ನ ಮಾಡ್ರಿ ಅಂತೇಳಿ ಇವತ್ತೆಲ್ರಿಗೂ ಹೇಳ್ತಾ ಇದ್ದಾರೆ. ಒಳ್ಳೇದಾಯ್ತು. ಇದರಲ್ಲಿ ಯಾವುದೇ ರಾಜಕೀಯ ಬರಲ್ಲ. ನಮ್ಮ ಸ್ವಂತ ಎಲ್ಲರೂ ಇದ್ದೇ ರೋಟ್ರಿ, ಎಲ್ಲರೂ ಮಾಡೋದು ಇದು ರಾಜಕೀಯ ಬೆಳೆಸಬಾರ್ದು. ಎಲ್ಲ ಅಣ್ಣ ತಮ್ಮಂದರಾಗಿ ಒಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೆ ರೈತರಿಗೆ ಮಾಡಬೇಕು, ಬಡವರಿಗೆ ಮಾಡಬೇಕು. ಒಂದು ಯಾವುದೇ ಒಂದು ತೊಂದರೆ ಇದೆ ನಾವಿದ್ದೀವಿ ಅಂತ ನಮ್ಮ ರೋಟ್ರಿಯನ್ನು ಹೋಗಿ ಅವ್ರಿಗೊಂದು ಸಹಾಯ ಮಾಡಿದಾಗ ಅವ್ರು ತಿಳ್ಕೊಂಡು ಆವಾಗ ರೋಟ್ರಿ ಅಂತ ಅಂದ್ರು. ಇವತ್ತಿಲ್ಲಿ ಅಲ್ಲಿಂದ ಡೆಲ್ಲಿವರೆಗೂ ಅಂತ ಹೇಳ್ತೀನಿ, ಆ ಥರ ಇತ್ತು. ಅಲ್ಲಿಂದ ಇಂಟರ್ನ್ಯಾಷನಲ್ ಇದು ರೋಟ್ರಿ ಅಂದ್ರೆ ಇಂಟರ್ನ್ಯಾಷನಲ್ ಎಲ್ಲರೂ ನಾವು ಒಂದು ಹೈದರಾಬಾದ್ಗೆ ಹೋಗಿದ್ದೀವಿ, ಮಾತಾಡ್ತೀವಿ ರೋಟ್ರಿ ಅಂತ ಹೇಳೋ ಇಷ್ಟೊತ್ತಿಗೆ ಅವ್ರು ಕರೆಸಿ ಏನು ಒಂದು ಇದು ಮಾಡಿದೆ ಅಂದ್ರೆ ಆ ಥರ ಒಂದು ಒಳ್ಳೆಯ ಒಂದು ಸಂಸ್ಥೆ. ಈ ಸಂಸ್ಥೆ ಹಿಂಗೆ ಬೆಳಿಬೇಕು, ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆ ಒಂದು 1.5 ಕೋಟಿ ಒಂದು ಸ್ಕೂಲು ನೆಂಗ್ಲಿಯಲ್ಲಿ ಕಟ್ಟಿದ್ದೀವಿ ಅಂದ್ರೆ ನಮ್ಮ ರೋಟ್ರಿ ಸಂಸ್ಥೆಯಿಂದ ಮತ್ತು ಇದು ಮಾಡಿದ್ದು. ಅಂತ ತರ ಇವತ್ತು ನೂರಾರು ಮಕ್ಕಳು ಎಜುಕೇಶನ್ ಆಗ್ತಾ ಇದೆ ಅಂತ. ಇವತ್ತು ನೂರಾರು ಬಡವರು ಒಂದು ಅವರ ಮನೆಯಲ್ಲಿ ಅವ್ರು ಸಂತೋಷವಾಗಿರ್ಬೇಕು ಅಂತ ಹಸು ವಿತರಣೆ ಮಾಡ್ತಾ ಇದ್ರಲ್ಲ, ಇಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮ ಮಾಡಿಕೊಟ್ಟಂತ ನಮ್ಮ DG ಅವರಿಗೆ, ನಮ್ಮ ರೋಟ್ರಿ ಮುಲ್ಬಾಲ್ ಸೆಂಟ್ರಿಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾವು ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಒಂದು ರೋಟ್ರಿಯನ್ನ ಸಂಸ್ಥೆಯನ್ನು ಬೆಳೆಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಿ ಬಡವರಿಗೆ, ರೈತರಿಗೆ ಎಲ್ರಿಗೂ ಒಳ್ಳೇದು ಮಾಡೋಣ ಅಂತೇಳಿ ಇವತ್ತು ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ DG ಅವರು ಮತ್ತು ಸೆಕ್ರೆಟರಿ ಮತ್ತು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ರೋಟ್ರಿ. ಈ ದಿನ ಮುಲ್ಬಾಲ್ ರೋಟ್ರಿ ಸೆಂಟ್ರಲ್ ಹತ್ರ ಒಂದು ಉಚಿತ ಹಸುಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ DG ಆದ ಶ್ರೀಧರ ಸರ ಅವರ ಕೈಯಲ್ಲಿ ಹಸ್ತಾಂತರ ಮಾಡಿದ್ದು ಎಲ್ಲ ಫಲಾನುಭವಿಗಳಿಗೂ ಮತ್ತು ಅವರಿಗೆ ಒಂದು ಬಡ ಅವರಿಗೆ ಹೆಣ್ಣು ಮಕ್ಕಳಿಗೆ ಇವತ್ತು ಅವ್ರ ಕೈಲಿಂದ ಹಸುಗಳನ್ನು ವಿತರಣೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಒಂದು ಫಲಾನುಭವಿಗಳ ಹೆಸರು ಕೂಡ ಹೇಳಬೇಕು. ಯಾಕಂದರೆ ಇವತ್ತು ನಮ್ಮ ರೋಟ್ರಿ ಸೆಂಟ್ರಲ್ಲಿ
ಇಷ್ಟು ಫಲಾನುಭವಿಗಳಾಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಸ್ಕೀಮ್ ಬರೋ ಕೂಡ ಇನ್ನ ಸುಮಾರು 100 ಹಸುಗಳು ಕೊಡ್ಬೇಕಿಲ್ಲಿ. ಆ ತರ ಫಲಾನುಭವಿಗಳು ಬಂದು ಬಂದು ಮಾಡಬೇಕು. ಇದಕ್ಕೆ ನಮ್ಮ KSP ಪ್ರಭಾಕರ್ ಅವರು ದಾನ ಮಾಡಿದ್ದಾರೆ. ಅದಕ್ಕೆ ಹಸು, ಅದೇ ರೀತಿ DVC ಚಂದ್ರಶೇಖರ್ ಅವರು ಮತ್ತು ನಮ್ಮ ಕಾರ್ಶಂಕರ್ ಅವರು ಮತ್ತು ಇನ್ನು ಯಾರಪ್ಪ ಇಲ್ಲ ನಮ್ಮ ರವೀಂದ್ರ ಸರ್ ಅವರು ಮತ್ತು PS ರಮೇಶ್ ಅವರು, ರಾಘು ಅವರು ಸಾರು, ಶ್ರೀನಿವಾಸ್ ರೆಡ್ಡಿ ಅವರು, ರಘುನಾಥ್ ಅವರು ಮತ್ತು ಎಲ್ಲ ದಾನಿಗಳು ಬಂದು ಇವತ್ತು ಅವ್ರ ಹೆಸರು ಹೇಳ್ಬೇಕಂದ್ರೆ ಅವರೆಲ್ಲ ದಾನಿಗಳು ಇವತ್ತು ಮೊನ್ನೆನೋ ಮಾಡಿದ್ದಾರೆ 10-15 ಹಸು, ಇಲ್ಲಿ ಸುಮಾರು 20 ಹಸುಗಳನ್ನ ನಮ್ಮ ರೋಟರಿ ಭವನಲ್ಲಿ ಮುಂದೆನೆ ಮಾಡಿದ್ದೀವಿ. ಒಂದು ಒಳ್ಳೆ ಇದಾಯ್ತು, ಯಾಕಂದ್ರೆ ರೋಟರಿ ಭವನಲ್ಲಿ ಮುಂದೆ ಮಾಡಿದ್ದಕ್ಕೆ ಇದಕ್ಕೆ ಎಲ್ಲಾ ದಾನಿಗಳಿಗೂ ಸಹಾಯದಿಂದ ಇವತ್ತೊಂದು ಈ ಪ್ರೋಗ್ರಾಮು ಸಕ್ಸಸ್ ಆಗಿದೆ. ಮುಂದಿನ ತಿಂಗಳು ಸಹ ಇದೇ ಪ್ರೋಗ್ರಾಮ್ ಅನ್ನು ಬಡವರಿಗೆ ಹಂಚಿಕೊಂಡು ಒಳ್ಳೆಯ ಕೆಲಸಗಳನ್ನ ಮಾಡೋಣ ಅಂತೇಳಿ ಇವತ್ತು ಆ ಫಲಾನುಭವಿಗೋಸ್ಕರ ಅವನ್ನ ಮಾತಾಡೋಣ ಅಂತೇಳಿ ಎಲ್ಲ ಇವತ್ತು ಹಸುಗಳು ವಿತರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್. ಥ್ಯಾಂಕ್ ಯು ಸರ್.